ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಪ್ರತಿ ವರ್ಷ ನವರಾತ್ರಿ ಬರುತ್ತೆ, ದೀಪಾವಳಿ ಬರುತ್ತೆ, ಅದೇ ರೀತಿ ಯುಗಾದಿ ಹಬ್ಬ ಕೂಡ ಬರುತ್ತೆ. ಆದರೆ ಶಿವನಿಗೆ ಸಂಬಂಧಿಸಿದ ಒಂದು ರಾತ್ರಿಗೆ ಮಾತ್ರ ಇಷ್ಟೊಂದು ಮಹತ್ವ ಯಾಕೆ ಆ ರಾತ್ರಿ ಉಪವಾಸ, ಜಾಗರಣೆ, ಧ್ಯಾನ ಮತ್ತು ನಿರಂತರವಾಗಿ ಓಂ ನಮಃ ಶಿವಾಯ ಅಂತ ಜಪ ಮಾಡಲಾಗುತ್ತೆ? ಇದು ಕೇವಲ ಸಂಪ್ರದಾಯ ಅಲ್ಲ ಸ್ನೇಹಿತರೆ, ಇದರ ಹಿಂದೆ ಕುತೂಹಲಕಾರಿಯಾದ ಆಧ್ಯಾತ್ಮಿಕ ಕಥೆ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿಯನ್ನು ಯಾಕೆ ಆಚರಿಸಲಾಗುತ್ತೆ, ಅದರ ಹಿಂದೆ ಇರುವ ಪೌರಾಣಿಕ ಕಥೆಗಳು ಯಾವುವು ಮತ್ತು ಈ ರಾತ್ರಿ ನಮಗೆ ನೀಡುವಂತಹ ಸಂದೇಶ ಏನು ಅನ್ನೋದನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಮಹಾಶಿವರಾತ್ರಿ ಎಂಬ ಪದದ ಅರ್ಥ ಏನು ಅಂತ ನೋಡೋಣ. ಮಹಾ ಎಂದರೆ ಮಹತ್ತರ, ಶಿವ ಎಂದರೆ ಮಂಗಳಕರ ಮತ್ತು ಪರಮತತ್ವ, ರಾತ್ರಿ ಎಂದರೆ ಅಜ್ಞಾನ ಮತ್ತು ಅಂಧಕಾರ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವ ಶಿವನ ಪವಿತ್ರವಾದ ರಾತ್ರಿ ಅಂತ ಅರ್ಥ ಸ್ನೇಹಿತರೆ. ಶಿವ ಎಂದರೆ ದೇವರ ರೂಪ ಮಾತ್ರವಲ್ಲ, ಶಿವ ಎಂದರೆ ಶಾಂತಿ, ಶೂನ್ಯ, ಚೇತನ ಮತ್ತು ಪರಮಸತ್ಯ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ಶಿವ ಮತ್ತು ಪಾರ್ವತೀ ದೇವಿಯ ವಿವಾಹ ನಡೆಯುತ್ತೆ. ಪಾರ್ವತೀ ದೇವಿ ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿದ್ದು, ಶಿವನಿಂದ ದೂರವಾದ ನಂತರ ಮತ್ತೆ ಶಿವನನ್ನೇ ಪತಿಯಾಗಿ ಪಡೆಯಲು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸು ಎಷ್ಟರ ಮಟ್ಟಿಗೆ ಕಠಿಣವಾಗಿತ್ತು ಎಂದರೆ ಅವರು ತಮ್ಮ ಆಹಾರವನ್ನು ತ್ಯಾಗ ಮಾಡ್ತಾರೆ, ಸಕಲ ಸೌಕರ್ಯ ಮತ್ತು ಜಗತ್ತಿನ ಎಲ್ಲ ರೀತಿಯ ಆಸಕ್ತಿಗಳನ್ನು ಸಹ ತ್ಯಾಗ ಮಾಡಿ ತಪಸ್ಸು ಮಾಡ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದ ಶಿವ ಆ ಪವಿತ್ರ ರಾತ್ರಿ ಪಾರ್ವತೀ ದೇವಿಯನ್ನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾರೆ. ಪುರಾಣಗಳ ಪ್ರಕಾರ ಶಿವ ಎಂದರೆ ಚೇತನ, ಪಾರ್ವತಿ ಎಂದರೆ ಶಕ್ತಿ ಎಂದು ಅರ್ಥ. ಚೇತನ ಮತ್ತು ಶಕ್ತಿ ಒಂದಾದಾಗ ಸೃಷ್ಟಿ ನಡೆಯುತ್ತೆ. ಅದಕ್ಕಾಗಿ ಮಹಾಶಿವರಾತ್ರಿ ಶಿವ ಮತ್ತು ಶಕ್ತಿಯ ಸಂಯೋಗದ ರಾತ್ರಿ ಹಾಗೂ ಸೃಷ್ಟಿಯ ಮೂಲ ಶಕ್ತಿಯ ಸಂಕೇತವಾಗಿದೆ. ಮಹಾಶಿವರಾತ್ರಿಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಕಥೆ ಎಂದರೆ ಅದು ಸಮುದ್ರ ಮಂಥನದ ಕಥೆ. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡಿದಾಗ ಮೊದಲು ಹೊರಬಂದದ್ದು ಭಯಾನಕವಾದಂತಹ ಹಾಲಾಹಲ ವಿಷ. 3 ಲೋಕಗಳ ನಾಶಕ್ಕೆ ಆ ವಿಷದ ಒಂದೇ ಒಂದು ಹನಿ ಸಾಕಾಗಿತ್ತು. ಅಷ್ಟೊಂದು ಭಯಾನಕವಾದ ಶಕ್ತಿ ಆ ವಿಷಕ್ಕೆ ಇತ್ತು. ದೇವಾನುದೇವತೆಗಳನ್ನು ಸೇರಿದಂತೆ ಎಲ್ಲರೂ ಸಹಿತ ಆ ವಿಷದ ಶಕ್ತಿಯನ್ನು ಕಂಡು ಭಯಭೀತರಾಗುತ್ತಾರೆ. ಯಾರಿಗೂ ಸಹ ಆ ವಿಷವನ್ನು ನಿಯಂತ್ರಿಸುವ ಶಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಲೋಕರಕ್ಷಣೆಗಾಗಿ ಮಹಾಶಿವನು ಮುಂದೆ ಬರುತ್ತಾನೆ. ಮಹಾಶಿವನು ಆ ವಿಷವನ್ನು ಕುಡಿದು ಅದನ್ನು ತನ್ನ ಕಂಠದಲ್ಲಿ ಇರಿಸಿಕೊಳ್ಳುತ್ತಾನೆ. ಆ ಕಾರಣಕ್ಕೆ ಶಿವನ ಕಂಠ ನೀಲಿಯಾಗಿ ಅವನು ನೀಲಕಂಠ ಮತ್ತು ವಿಷಕಂಠ ಎಂದು ಪ್ರಸಿದ್ಧನಾಗುತ್ತಾನೆ. ಇಲ್ಲಿ ಒಂದು ಆಳವಾದ ಸಂದೇಶವಿದೆ ಸ್ನೇಹಿತರೆ. ಶಿವನು ವಿಷವನ್ನು ಕುಡಿಯಲಿಲ್ಲ, ಲೋಕನಾಶವಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ವಿಷವನ್ನು ತನ್ನ ಕಂಠದಲ್ಲೇ ಹಿಡಿದು ನಿಯಂತ್ರಣ ಮಾಡುತ್ತಾನೆ. ಅಂದರೆ ನಾವು ಸಹ ದುಃಖ, ಕಷ್ಟ, ನೋವು ಮತ್ತು ಜೀವನದಲ್ಲಿ ಬರುವ ಕಠಿಣ ಪರಿಸ್ಥಿತಿಗಳನ್ನು ನಿಯಂತ್ರಿಸಬೇಕು, ಧೈರ್ಯದಿಂದ ಎದುರಿಸಬೇಕು. ಅದನ್ನು ಮನಸ್ಸಿನ ಒಳಗೆ ಇಳಿಸಿ ನೋವನ್ನು ಪಡಬಾರದು. ಈ ಮಹಾತ್ಯಾಗ ನಡೆದ ರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಅತ್ಯಂತ ತತ್ವಪೂರ್ಣವಾದ ಕಥೆ ಸಹ ಶಿವರಾತ್ರಿಯ ಹಿಂದಿದೆ. ಅದು ಲಿಂಗೋದ್ಭವದ ಕಥೆ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವ ಅಹಂಕಾರದ
ವಾದದಲ್ಲಿ ತೊಡಗುತ್ತಾರೆ. ಆಗ ಅಚಾನಕ್ಕಾಗಿ ಅನಂತ ಜ್ಯೋತಿರ್ಲಿಂಗ ಉದಯವಾಗುತ್ತೆ. ಆ ಜ್ಯೋತಿರ್ಲಿಂಗಕ್ಕೆ ಆರಂಭವೂ ಇರಲಿಲ್ಲ, ಅದೇ ರೀತಿ ಅಂತ್ಯವೂ ಸಹ ಇರಲಿಲ್ಲ. ಆ ಲಿಂಗದ ಅಂತ್ಯವನ್ನು ತಿಳಿಯೋದಕ್ಕೆ ಬ್ರಹ್ಮ ಮೇಲಕ್ಕೆ ಹೋಗುತ್ತಾರೆ, ಮಹಾವಿಷ್ಣು ಕೆಳಗೆ ಹೋಗುತ್ತಾರೆ. ಆದರೂ ಸಹ ಅದರ ಅಂತ್ಯವನ್ನು ಕಂಡುಹಿಡಿಯಲು ಇಬ್ಬರ ಹತ್ತಿರವೂ ಸಹ ಸಾಧ್ಯವಾಗಲಿಲ್ಲ. ಆ ದಿನ ಇಬ್ಬರೂ ಅರಿತುಕೊಳ್ಳುತ್ತಾರೆ, ಶಿವನು ಬರಿಯ ರೂಪವಲ್ಲ, ಅವನು ಪರಮತತ್ವ. ಶಿವನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆ ಅಹಂಕಾರ ನಾಶವಾದ ದಿನ ಮಹಾಶಿವರಾತ್ರಿ ಸ್ನೇಹಿತರೆ. ಹಾಗಾದರೆ ಯಾಕೆ ಈ ರಾತ್ರಿ ಉಪವಾಸ ಮತ್ತು ಜಾಗರಣೆಯನ್ನು ಮಾಡಬೇಕು? ಉಪವಾಸ ಅಂದರೆ ಕೇವಲ ಆಹಾರವನ್ನು ತ್ಯಾಗ ಮಾಡೋದಲ್ಲ, ಅದು ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದು. ಜಾಗರಣೆ ಅಂದರೆ ನಿದ್ದೆಯನ್ನು ಬಿಟ್ಟು ಕುಳಿತುಕೊಳ್ಳೋದಲ್ಲ, ಅದು ನಮ್ಮ ಚೇತನವನ್ನು ಜಾಗೃತಗೊಳಿಸುವುದು. ಈ ರಾತ್ರಿ ಪ್ರಕೃತಿಯ ಶಕ್ತಿಗಳು ಧ್ಯಾನಕ್ಕೆ ಅನುಕೂಲಕರವಾಗಿರುತ್ತವೆ ಎಂದು ಶಾಸ್ತ್ರಗಳು ಹೇಳ್ತವೆ. ಮಹಾಶಿವರಾತ್ರಿ ನಮಗೆ ಹೇಳುವುದೇನು ಅಂದರೆ, ಅಹಂಕಾರವನ್ನು ತ್ಯಾಗ ಮಾಡಿ, ಸಹನೆ ಮಾಡೋದನ್ನು ಕಲಿತುಕೊಳ್ಳಿ, ನಿಮ್ಮ ಒಳಗಿನ ವಿಷವನ್ನು ನಿಯಂತ್ರಿಸಿ, ನಿಮ್ಮ ಒಳಗಿನ ಶಿವತತ್ವವನ್ನು ಅರಿತುಕೊಳ್ಳಿ, ನಿಮ್ಮ ಒಳಗೆ ಅಡಗಿರುವ ಚೇತನವನ್ನು ಜಾಗೃತಿಗೊಳಿಸಿ. ಈ ಮಹಾಶಿವರಾತ್ರಿ ಶಿವನನ್ನು ದೇವಾಲಯದಲ್ಲಿ ಮಾತ್ರ ಹುಡುಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮೊಳಗಿನ ಶಿವನನ್ನು ಕಂಡುಕೊಳ್ಳಿ, ನಿಮ್ಮ ಒಳಗೆ ಶಿವನನ್ನು ಹುಡುಕಿ. ಓಂ ನಮಃ ಶಿವಾಯ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.